ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ವಿಂಟರ್ ಎಲ್ಲ ಮುಗೀತಲ್ವಾ? ವಿಂಟರ್ ಅಂದರೆ ನಮ್ಗೆ ಏನೇನೋ ತರಕಾರಿಗಳು ಬೆಳೆದಿದ್ದೀವಿ, ಹೂವು ಬೆಳೆದಿದ್ದೀವಿ, ಅದೆಲ್ಲ ಮುಗೀತಲ್ವಾ? ಸೊ ಒಂದು ಸೀಸನ್ ಮುಗೀತು. ನೆಕ್ಸ್ಟ್ ಸೀಸನ್ ಸಮ್ಮರ್ ಬರ್ತಾ ಇದೆಯಲ್ಲ, ಸೊ ನಾವು ಸಮ್ಮರ್ಗೆ ಇವಾಗ ರೆಡಿ ಆಗಬೇಕಾಗುತ್ತೆ. ಸಮ್ಮರ್ ರೆಡಿ ಆಗಬೇಕು ಅಂದರೆ ನಾವೆಲ್ಲ ಅದಕ್ಕೆ ಬೇಕಾಗಿದ್ದ ಬೀಜಗಳು ಎಲ್ಲ ತಂದಿಟ್ಕೋಬೇಕಾಗುತ್ತೆ. ನಾರಿದ್ರೆ ನಾರು ಅಥವಾ ಬೀಜ ಇದ್ದರೆ ಬೀಜನೆಲ್ಲ ತಂದಿಟ್ಕೊಂಡು ಇವಾಗ ನಾವು ರೆಡಿ ಮಾಡ್ಕೊಳ್ಳೋ ಕರೆಕ್ಟ್ ಟೈಮ್ ಇದು. ನನ್ನ ಹತ್ರ ಈ ಸ್ವಲ್ಪ ಬೀಜ ಇತ್ತು ನೋಡಿ. ಲಾಸ್ಟ್ ಟೈಮು ಹಾಗಲಕಾಯಿ ಆಗಿತ್ತು, ಬಿಳಿ ಹಾಗಲಕಾಯಿ ಆಗಿತ್ತು, ಅದ್ರ ಬೀಜ ಇಟ್ಟಿದ್ದೆ. ಮತ್ತೆ ಇದು ನುಗ್ಗೆ ಸೊಪ್ಪಿಂದು ಎರಡು ನನಗೆ ನಮ್ಮ ಮನೆಯಲ್ಲೇ ಬಿಟ್ಟಿತ್ತು. ಫಸ್ಟ್ ಕಾಯಿ ಬಿಟ್ಟಿತ್ತಲ್ವ, ಅದರಲ್ಲಿ ಬೀಜ ತೆಗೆದೋದು. ಯಾವಾಗಲೂ ಅಷ್ಟೇ, ಫಸ್ಟ್ ಏನು ತರಕಾರಿ ಏನು ಬಿಡುತ್ತಲ್ವ, ಹಣ್ಣು ತರಕಾರಿ ಏನಾದರೂ ಆಗಲಿ, ಅದ್ರ ಬೀಜ ತೆಗೆದಿಟ್ರೆ ತುಂಬ ಶಕ್ತಿಯಾಗಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೊ ನಾನು ಅದ್ರ ತೆಗೆದಿಟ್ಕೊಂಡಿದ್ದೆ. ಆಲ್ರೆಡಿ ಇದರಲ್ಲಿ ಒಂದು ಹಾಕಿದ್ದೀನಿ, 4 ಬೀಜನ 5 ಬೀಜನೋ ಬಂದಿತ್ತು. ನನಗೆ 3 ಬೀಜ ಹಾಕಿದ್ದೀನಿ, ಇನ್ನು 2 ಉಳಿದಿತ್ತು, ಅದನ್ನು ಇವಾಗ ಹಾಕ್ತಾ ಇದ್ದೀನಿ. ಆಯಿತಾ? ಮತ್ತು ಇದು ನೋಡಿ, ಹಾಗಲಕಾಯಿದು, ಬಿಳಿ ಹಾಗಲಕಾಯಿದು. ನಂಗೆ ರೇರ್ ಹಾಗಲಕಾಯಿ ಇದು, ಬಿಳಿ ಹಾಗಲಕಾಯಿ ಎಲ್ಲ ಗ್ರೀನ್ ಆಗಿರೋದು ಸಿಗುತ್ತೆ. ಇದು ಬಿಳಿ ಹಾಗಲಕಾಯಿ. ನಾನು ಅದಕ್ಕೆ ಈ ಬೀಜನ ಸೇಫ್ ಆಗಿ ಇಟ್ಕೊಂಡಿರ್ತೀನಿ. ಇದೊಂದು. ಇದಾದ್ಮೇಲೆ ಇದು ಈರುಳ್ಳಿ ಹೂವು ನೋಡಿ. ಈರುಳ್ಳಿ ಬೀಜ ಇದು ನಮ್ಮನೆಯಲ್ಲೇ ಬಿಟ್ಟಿತ್ತು. ಏನಾಗಿತ್ತು ಅಂದರೆ 1-2 ಈರುಳ್ಳಿ ಕೊಳ್ತೋಗಿತ್ತು. ಅದನ್ನು ನಾನು ಏನು ಮಾಡಿದೆ ಅಂದರೆ, ನೀವು ವಾಟರ್ ಬಾಟಲ್ಸ್ ಇರುತ್ತಲ್ವ, ವಾಟರ್ ಬಾಟಲ್ಸಲ್ಲಿ ಹಾಕಿದ್ದೆ. ಅದು ಹಾಕಿದ್ದಾದ್ಮೇಲೆ ಸ್ವಲ್ಪ ದಿನ ಎಲ್ಲ ಅದರದ್ದೆಲ್ಲ ಎಲೆ ತೊಗೊತಾ ಇದ್ದೆ ನಾನು. ಅದು ಆದಮೇಲೆ ಬೀಜ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಬೀಜ ಆಗಿದೆ ನೋಡಿ. ನಾನು ಈ ಬೀಜನೇ ಇವಾಗ ಹಾಕ್ತೀನಿ, ಈರುಳ್ಳಿ ಬೀಜನ ಹಾಕ್ತೀನಿ. ಆಯಿತಾ? ಇದೆಲ್ಲ ಒಂದೊಂದೇ ಹಾಕ್ಕೊಂಡು ಬರೋಣ. ಮತ್ತು ಇದು ಡಬಲ್ ಬೀನ್ಸು ನಮ್ಮ ಮನೆಯಲ್ಲೇ ಬಿಟ್ಟಿದ್ದು, ಅದ್ರ ಬೀಜ ಇದೆ. ಅದನ್ನು 4 ತಂದಿದ್ದೀನಿ, ಅದನ್ನು ಹಾಕ್ತೀನಿ. ಅದು ಆದಮೇಲೆ ನೋಡಿ, ಇದು ಸೋರೆಕಾಯಿ, ಇದು ಅಗಸೆ ಬೀಜನೂ ಅಷ್ಟೇ ನಮಗೆ ಎಲ್ಲ ಕಡೆ ಸಿಗೋದಿಲ್ಲ. ಎಲ್ಲೋ ನರ್ಸರಿಗೆ ಹೋಗಿದ್ದೆ, ಅಲ್ಲಿ ಸಿಕ್ತಿದ್ದು ಅಗಸೆ ಬೀಜ. ಇದೊಂದು ಅಗಸೆ ಬೀಜ ಹಾಕ್ತೀನಿ. ಮತ್ತು ಹೀರೆಕಾಯಿ, ಸಮ್ಮರಲ್ಲಿ ಹೀರೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹೀರೆಕಾಯಿ ಹಾಕ್ತೀನಿ, ಮುಲ್ಲಂಗಿ ಇದಿಷ್ಟು ಹಾಕ್ತೀನಿ. ಅದ್ರ ಜೊತೆಗೆ ಪಾಲಕ್ ಸ್ವಲ್ಪ ಬೀಜ ಇದೆ ನಮ್ಮ ಮನೇಲಿ, ಇನ್ನೂ ಒಳಗಡೆ ಇಟ್ಟಿದ್ದೀನಿ. ಅದನ್ನು ಹುಡುಕ್ಬೇಕು, ಅದನ್ನು ಕೂಡ ಹಾಕ್ತೀನಿ ನಾನು. ನೋಡಿ, 1 by 1 ನಾನು ಹಾಕ್ಕೊಂಡು ಬರ್ತೀನಿ. ನಾನು ಏನು ಮಾಡಿದ್ದೀನಿ ಅಂದರೆ, ಗ್ರೋ ಬ್ಯಾಗಲ್ಲಿ ಸ್ವಲ್ಪ ಹಾಕಿಟ್ಕೊಂಡಿದ್ದೀನಿ. ಇದಕ್ಕೆ ಪಾಲಕ್ ಅಥವಾ ಈರುಳ್ಳಿ ಏನಾದರೂ ಹಾಕ್ತೀನಿ. ಇನ್ನು ಗ್ರೋ ಬ್ಯಾಗಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲೂ ಹಾಕ್ತೀನಿ. ಮತ್ತು ಇದಕ್ಕೆಲ್ಲ ಕೋಕೋಪೀಟ್ ಹಾಕಿಟ್ಕೊಂಡಿದ್ದೀನಿ. ಕೋಕೋಪೀಟಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಮ್ಮ ಬೀಜ ಹಾಕಿದರೆ ಕೋಕೋಪೀಟಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಅದಕ್ಕೆ ಕೋಕೋಪೀಟ್ ಎಲ್ಲದರಲ್ಲೂ ತುಂಬಿಸಿಟ್ಟಿದ್ದೀನಿ ನಾನು. ಇವಾಗ ಎಲ್ಲದರಲ್ಲೂ ಹಾಕ್ಕೊಂಡು ಬರ್ತೀನಿ, 1 by 1 ಹಾಕ್ಕೊಂಬರ್ತೀನಿ. ನಿಮಗೆ ತೋರಿಸ್ತೀನಿ ನೋಡಿ. ನಾನು ಫಸ್ಟು ಈರುಳ್ಳಿದು ನೋಡೋಣ. ಈರುಳ್ಳಿ ಸ್ವಲ್ಪ ಬೀಜ ತೆಗೆದು ನೋಡಿ, ಈರುಳ್ಳಿ ಹೂವು ಹೇಗಿತ್ತು ಹಂಗೆ ನಾನು ಇಟ್ಟಿದ್ದೆ. ಅದ್ರ ಬೀಜ ತೆಗೆದು ನಾನು ಇವಾಗ ಹಾಕ್ತಾ ಬರ್ತೀನಿ. ಎಷ್ಟು ಚೆನ್ನಾಗಿ, ನಾನು ಫಸ್ಟ್ ಟೈಮ್ ನೋಡಿದ್ದು ಈರುಳ್ಳಿ ಬೀಜ ಇದು ನೋಡಿ, ಎಷ್ಟು ಚೆನ್ನಾಗಿದೆ ನೋಡು. ಇವಾಗ ಈರುಳ್ಳಿ ಇದರಲ್ಲಿ ಹಾಕ್ತಾ ಬರ್ತೀನಿ. 4-5 ಈರುಳ್ಳಿ ಹಾಕ್ತೀನಿ ಇದರಲ್ಲಿ. ಇದು ಬಿಸಿಲಲ್ಲಿ ಇಡಬಾರ್ದು, ಸ್ವಲ್ಪ ಮೊಳಕೆ ಬಂದು ಸ್ವಲ್ಪ ದೊಡ್ಡದಾಗೋವರೆಗೂ ಇದನ್ನು ಬಿಸಿಲಲ್ಲಿ ಇರಬಾರ್ದು, ಸ್ವಲ್ಪ ನೆರಳಲ್ಲೇ ಇರಬೇಕಾಗುತ್ತೆ. ನನಗೆ 2 ಬಾಟ್ಲಲ್ಲೂ ಹೂವು ಬಂದಿತ್ತು. ಕೆಟ್ಟೋಗಿರೋ ಈರುಳ್ಳಿನೇ, ಅದನ್ನೇ ಬಾಟ್ಲಿಗೆ ಹಾಕಿದ್ದೆ ನಾನು. ಅದರದ್ದು ಹೂವು ಬಿಡಿಸ್ಕೊಂಡು ಉಪಯೋಗಿಸ್ತಾ ಇದ್ದೆ ನಾನು. ಅದಾದಮೇಲೆ ಅದರಲ್ಲಿ ಹೂವು ಬಂತು. ಇಷ್ಟು ಈರುಳ್ಳಿ ಹೂವು ಹಾಕಿರ್ತೀನಿ. ಇನ್ನು ಬೇರೆ ಪಾಟುಗಳಿದೆ, ಅದರಲ್ಲಿ ಬೇರೆ ಗ್ರೋ ಬ್ಯಾಗ್ ಇದೆ, ಅದರಲ್ಲಿ ಹಾಕ್ತೀನಿ. ಅದಾದಮೇಲೆ ನೋಡಿ, ನುಗ್ಗೆ ಸೊಪ್ಪಿನ ಬೀಜ ಚೆನ್ನಾಗಿ ಒಣಗೋಗಿದೆ. ಇದು ಮನೆಯದು, ನಾಟಿದು. ಇದು ತುಂಬ ಚೆನ್ನಾಗಿದೆ, ಈ ವೆರೈಟಿ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಇವಾಗಲೂ ಎಲ್ಲ ಬಿಡುತ್ತೆ. ಅದರದ್ದು ಬೀಜ ಇದು. ನಾನು 2 ಪಾಟಲ್ಲಿ ಹಾಕ್ತೀನಿ. ತುಂಬ ಆಳವಾಗಿ ಹಾಕಬಾರ್ದು, ಸ್ವಲ್ಪ ಹಾಕಬೇಕು. 2 ಬೀಜ ಹಾಕ್ತೀನಿ. ಇದಾದಮೇಲೆ ಹಾಗಲಕಾಯ್ದು 2 ಇದರಲ್ಲಿ ಹಾಕಿರ್ತೀನಿ. ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ದೊಡ್ಡದಾದಮೇಲೆ ಇದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ. 1-2-3 ಇದರಲ್ಲಿ ಹಾಕಿರ್ತೀನಿ ನಾನು. ಅದು ಎಲ್ಲ ತೋರಿಸ್ತೀರಾ ನಮಗೆ ಟ್ರಾನ್ಸ್ಪ್ಲಾಂಟ್ ಎಲ್ಲ? ಹೌದೌದು, ಟ್ರಾನ್ಸ್ಪ್ಲಾಂಟ್ ಮಾಡೋದು ತೋರಿಸ್ತೀನಿ. ಸೊ ಹಾಗಲಕಾಯಿದು ಅಷ್ಟೇ ಆಯಿತು. ಇವಾಗ ಡಬಲ್ ಬೀನ್ಸು, ಈ ಸೀಸನಲ್ಲಿ ಡಬಲ್ ಬೀನ್ಸ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. 2 ಬೀಜ ಮಾತ್ರ ಹಾಕ್ತೀನಿ ಅಷ್ಟೇ ನಾನು. ಇವಾಗ 2 ಬೀಜ ಹಾಕಿರ್ತೀನಿ, ಇಲ್ಲೊಂದು ಹಾಕಿರ್ತೀನಿ. ಇದರಲ್ಲಿಕ್ಕಿಂತ ನಂಗೆ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಇವೆರಡರಲ್ಲೂ ನಾನು
ಡಬಲ್ ಬೀನ್ಸ್ ಹಾಕಿರ್ತೀನಿ. ನಮ್ಮನೇಲಿ ಡಬಲ್ ಬೀನ್ಸ್ ತುಂಬ ಬೆಳೆಯುತ್ತೆ. ನಾನು ಎಲ್ಲದಕ್ಕೂ ಡಬಲ್ ಬೀನ್ಸ್ ಉಪಯೋಗಿಸಿ. ಇದು ನಮ್ಮನೇಲಿ ಬೆಳೆದಿದ್ದೆ ನೋಡಿ. ನಮ್ಮನೇಲಿ ಬೆಳೆದಿದ್ದ ಕಾಯಿಗಳೇ ಒಣಗೋಗಿರೋದನ್ನು ತೊಗೊಂಬಂದು ಹಾಕ್ತಾಯಿದ್ದೀನಿ. ಯಾರಿಗಾದ್ರೂ ಬೀಜ ಬೇಕಾದರೂ ಬೆಂಗಳೂರಲ್ಲಿ ಯಾರಾದರೂ ಇದ್ದರೆ ಅವ್ರು ಕಳಿಸ್ಕೊಡ್ತೀನಿ ಬೇಕಾದ್ರೆ. ನನ್ನ ಹತ್ರ ತುಂಬ ಬೀಜ ಇದೆ, ಡಬಲ್ ಬೀನ್ಸು ತುಂಬ ಇದೆ, ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಆಯಿತು. ಹಾಗಲಕಾಯಿ ಇದ್ದೀನಿ ನಾ ಸ್ವಲ್ಪ ಇದಕ್ಕೆ ಹಾಕಿ, ಮತ್ತು ಹೀರೆಕಾಯ್ದಿದೆ. ಇದು ಹೊಸದಾಗಿ ತಂದಿರೋದು ಹೀರೆಕಾಯಿ ಬೀಜ. ಇವು ಚೆನ್ನಾಗಿ ಬರುತ್ತೆ. ಇದೆಲ್ಲ ಸ್ವಲ್ಪ ಹಳೇದಿತ್ತು ಬೇರೆದೆಲ್ಲ, ಇದು ಚೆನ್ನಾಗಿ ಬರುತ್ತೆ. ಯಾವಾಗಲೂ ಬೀಜನೂ ಇದು ಮೇಲಕ್ಕೆ ಹೀಗಿರಬೇಕು, ಈ ಥರ ಇರಬೇಕು, ಅದು ಬರುತ್ತೆ, ಚೆನ್ನಾಗಿ ಬರುತ್ತೆ. ಇದರಲ್ಲೊಂದು ಹಾಕ್ತೀನಿ. ಇದರಲ್ಲೊಂದು ಹಾಕಿರ್ತೀನಿ. ಮತ್ತು ಈರುಳ್ಳಿದು ಹಾಕಿರ್ತೀನಲ್ಲ, ಇದ್ರ ಜೊತೆಗೆ ಒಂದು ಹಾಕಿರ್ತೀನಿ. ಒಂದು 4 ಗಿಡ ಹಾಕ್ತೀನಿ ಹೀರೆಕಾಯಿ. ನೋಡೋಣ ಎಷ್ಟು ಬರುತ್ತೆ, ಎಷ್ಟು ಬರಲ್ವ ನೋಡೋಣ. ಸೊ ಅದು ಹೀರೆಕಾಯಿ, ಇದು ಅಗಸೆ ಸೊಪ್ಪಿಂದು. ಪಾಲಕಾಯ್ತು ನೋಡಿ. ಅಗಸೆ ಸೊಪ್ಪಿನ ಬೀಜ ಇದೆಲ್ಲ ಎಲ್ಲಿ ತೊಗೊಂಡಿತ್ತು ಬೀಜಗಳು? ನರ್ಸರಿಯಲ್ಲಿ ತೊಗೊಂಬಂದೆ ನಾನು. ಅದು ನರ್ಸರಿ ತೋರಿಸಿದ್ದೆ ನಾನು. ಇದ್ರ ಜೊತೆಗೆ ಹಾಕಿರ್ತೀನಿ. ಮತ್ತು ತೆಗಿಬೋದು, ಟ್ರಾನ್ಸ್ಪ್ಲಾಂಟ್ ಮಾಡೋವಾಗ ತೆಗಿಬೋದು. ಮತ್ತು ಇನ್ನು ಪಾಟ್ಗಳು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕ್ತೀನಿ ನಾನು. ಇದಾದಮೇಲೆ ಸೋರೆಕಾಯಿ, ಮೂಲಂಗಿ ಇದೆ. ಮೂಲಂಗಿದು ಅಲ್ಲಿ ರೆಡಿ ಮಾಡಿಟ್ಟಿದ್ದೀನಿ ಪಾಟು, ಇಲ್ಲಿ ತೋರಿಸ್ತೀನಿ. ಇದು ಸೋರೆಕಾಯಿದು ಅಷ್ಟೇ ಅಲ್ಲಿ ಪಾಟಲ್ಲೇ ಹಾಕ್ಬಿಡ್ತೀನಿ ನಾನು. ಮತ್ತು ಮೂಲಂಗಿಗೆ ಇಲ್ಲಿ ಪಾಟ್ ರೆಡಿ ಮಾಡಿಟ್ಟಿದ್ದೀನಿ ನಾನು, ಅದಕ್ಕೆ ಹಾಕ್ತೀನಿ. ಮೂಲಂಗಿ ಬೀಜ ನೋಡಿ, ಮೂಲಂಗಿ ತಂದಿರೋದು ನಾಟಿ ಮೂಲಂಗಿ ಬೀಜ. ಇದನ್ನು ನಾವೇ ಬೀಜನೂ ಮಾಡಿಟ್ಕೋಬೋದು. ನೆಕ್ಸ್ಟು ನಾನು ಇಲ್ಲಿ ಹಾಕ್ತೀನಿ, ಪಾಟ್ ರೆಡಿ ಮಾಡಿಟ್ಟಿದ್ದೀನಿ. ಅಥವಾ ಇದಕ್ಕೆ ನೋಡಿ ಎಷ್ಟೊಂದು ಬೀಜ ಇದೆ. ನಾನು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಇವಾಗ ಸ್ವಲ್ಪ ದೂರ ಹಾಕಿದರೆ ಚೆನ್ನಾಗಿ ದಪ್ಪಕ್ಕೆ ಬರುತ್ತೆ. ಸ್ವಲ್ಪ ಕತ್ಲೆ ಆಗೋಯ್ತು. ನಾನು ಪಾಟಿಂಗ್ ಮಿಕ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಎಷ್ಟು ದಿನ ಆಗುತ್ತೆ ಮೂಲಂಗಿ ಗಿಡ ಬೆಳೆದು ಕಾಯಿ ಕೊಡೋಕ್ಕೆ? ಅದು 2.5 ತಿಂಗಳು 3 ತಿಂಗಳು ಆಗ್ಬೋದು, ನನಗೆ ಅಷ್ಟು ಗೊತ್ತಿಲ್ಲ, ನೋಡಬೇಕು. ಅದು ಮೂಲಂಗಿ ನಾನು ಫಸ್ಟ್ ಟೈಮ್ ಹಾಕ್ತಾ ಇರೋದು. ಈ ಪಾಟಿಂಗ್ ಮಿಕ್ಸಿಗೆ ಏನೇನು ಹಾಕ್ಕೊಂಡಿದ್ಯಾ? ಇದಕ್ಕೆ ಸಾಯಿಲ್ ಹಾಕಿದ್ದೆ, ಹಳೆ ಸಾಯಲ್ಲೇ ನಮ್ಮ ಮನೆಯಲ್ಲಿ ಯೂಸ್ ಮಾಡಿದ್ದಾನೆ. ಬಿಸಿಲಿಗೆ ಹಾಕ್ಬಿಟ್ಟು ಒಂದು 3-4 ದಿನ ಚೆನ್ನಾಗಿ ಬಿಸಿಲಿಗೆ ಹಾಕ್ಬಿಟ್ಟು, ನಮ್ಮ ಮನೆಯಲ್ಲೇ ವರ್ಮಿ ಕಂಪೋಸ್ಟ್ ಆಗಿತ್ತು, ಮನೆಯಲ್ಲೇ ಆಗಿದ್ದೇನೆ ವರ್ಮಿ ಕಂಪೋಸ್ಟ್ ಹಾಕಿದ್ದೀನಿ ನಾನು. ಕೋಕೋಪೀಟ್ ಏನು ಹಾಕೋದಿಲ್ಲ, ಲೀಫ್ ಕಂಪೋಸ್ಟ್ ಇತ್ತು. ಲೀಫ್ ಕಂಪೋಸ್ಟ್ ಅಂದರೆ ಬೇಡದೇ ಇರೋ ಎಲೆಗಳು ಅದು ಇದು ಇರುತ್ತಲ್ಲ, ನಮ್ಮ ಗಾರ್ಡನಲ್ಲಿ ಇರುತ್ತಲ್ವ, ಅದರಲ್ಲೇ ಕಂಪೋಸ್ಟ್ ಮಾಡಿದ್ದನ್ನು ಹಾಕಿದ್ದೆ. ಅದಷ್ಟು ಹಾಕಿ ನೀಮ್ ಕೇಕು ಮತ್ತು ಇದು ಹಾಕಿದ್ದೆ, ಎಪ್ಸಮ್ ಸಾಲ್ಟ್ ಹಾಕಿದ್ದೆ. ಮತ್ತು ಸಗಣಿ ಸ್ವಲ್ಪ ಇತ್ತು, ಸಗಣಿ ಹಾಕಿದ್ದೀನಿ. ಹಸುವಿನ ಸಗಣಿ ಇತ್ತು, ಹಸುವಿನ ಸಗಣಿ ಹಾಕಿದ್ದೀನಿ. ನಾವು ಒಂದು ಸಲ ಬೀಜ ತಂದಿಟ್ಕೊಂಡ್ರೆ ಒಂದು 3-4 ಸಲ ಉಪಯೋಗಿಸ್ಕೋಬೋದು. ನೋಡಬೇಕು ಇದು ಹೇಗೆ ಬರುತ್ತೆ ಅಂತ ನೋಡಿಬಿಟ್ಟು ನೆಕ್ಸ್ಟು ನಾನು ಹಾಕ್ತೀನಿ. ಇನ್ನೂ ಒಂದು 2-3 ಗ್ರೋ ಬ್ಯಾಗೆಲ್ಲ ಹಾಕ್ತೀನಿ ನಾನು.
ನಾನು ಫಸ್ಟ್ ಟೈಮ್ ಮೂಲಂಗಿ ಹಾಕ್ತಾ ಇದ್ದೆ, ನೋಡಬೇಕು. ಇದಷ್ಟಾಯಿತು. ಆಲ್ರೆಡಿ ಸೊಪ್ಪಿನ ಬೀಜ ಹಾಕಿದ್ದೆ, ಸೊಪ್ಪಿನ ಸಣ್ಣ ಸಣ್ಣ ಸಸಿಗಳು ಬರ್ತಾ ಇದೆ ನೋಡಿ. ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದೆಲ್ಲ ಒಂದು 5-6 ದಿನ ಆಗಿತ್ತು ಅನಿಸುತ್ತೆ ಇದೆಲ್ಲ, ಆಯಿತಾ. ಇಲ್ಲೆಲ್ಲ ಹಾಕಿದೆ ನೋಡಿ, ಇಲ್ಲಿ ಆಲ್ಮೋಸ್ಟ್ ಬಂದಿದೆ. ಇಲ್ಲಿ ಕೂಡ ಬರ್ತಾ ಇದೆ. ದಂಟಿನ ಸೊಪ್ಪೆಲ್ಲ ಹಾಕಿದ್ದೆ. ಒಂದೊಂದ್ಸಲ ಏನು ಗೊತ್ತಾ, ನಾನು ದಂಟಿನ ಸೊಪ್ಪು ಹಾಕೋದೇ ಇಲ್ಲ, ಬೀಜ ಬಿದ್ದು ಹಾಕಿರುತ್ತೆ ನೋಡಿ. ಇಲ್ಲೆಲ್ಲ ಇದೆ ನೋಡಿ, ನಾನೇನು ಇಲ್ಲಿ ಬೀಜ ಹಾಕಿರೋದಿಲ್ಲ, ಬೇರೆ ಕಡೆಯಿಂದ ಬಿದ್ದೇ ಆಗಿರುತ್ತೆ ಅಷ್ಟೇ. ಅದು ಇಲ್ಲೆಲ್ಲನೂ ಆಗಿದೆ ನೋಡಿ ಸೊಪ್ಪಿಂದು. ಅದಕ್ಕೆಲ್ಲ ನಾನೇನು ಬೀಜ ಆಗಿಲ್ಲ. 2 ಬ್ಯಾಗಲ್ಲಿ ಈ ಸಲ ದಂಟಿನ ಸೊಪ್ಪು ಹಾಕಿದ್ದೀನಿ, ಪಾಲಕ್ ಒಂದರಲ್ಲಿ ಹಾಕ್ತಾ ಇದ್ದೀನಿ, ಮೂಲಂಗಿ ಹಾಕ್ತೆ. ಈಗ ಇದಕ್ಕೆ ನೀರು ಹೇಗೆ ಹಾಕಬೇಕು ಅಂದರೆ ಪೈಪಿಂದ ಅಥವಾ ದೊಡ್ಡ ದೊಡ್ಡ ಮಗ್ಗಿಂದ ಎಲ್ಲ ಹಾಕಬಾರ್ದು. ಈ ಥರ ಬಾಟ್ಲಿಗೆ ಇದು ಮಾಡಿ ಸ್ಪ್ರಿಂಕಲ್ ಮಾಡಬೇಕು. ಈ ಥರ ಸ್ಪ್ರಿಂಕಲ್ ಮಾಡಬೇಕು ನೋಡಿ. ಪೈಪಿಂದ ಹಾಕಿದರೆ ನಾವು ಹಾಕಿರೋ ಬೀಜ ಇಲ್ಲೆಲ್ಲ ಹೊಟ್ಟೋಗುತ್ತೆ. ಅದು ಮೊಳಕೆ ಬರೋವಾಗ ಅದು ಎಲ್ಲಾದರೂ ಹೊಟ್ಟೋಗ್ಬೋದು, ಬಿದ್ದೋಗ್ಬೋದು. ಅದಕ್ಕೋಸ್ಕರ ನೀವು ಸಣ್ಣ ಬಾಟ್ಲಿಗಳಿರುತ್ತಲ್ವ, ಆ ಸಣ್ಣ ಬಾಟ್ಲಿಗೆ ಈ ಥರ ಹೋಲ್ಸ್ ಮಾಡಿಬಿಟ್ಟು ಈ ಥರ ಸ್ಪ್ರಿಂಕಲ್ ಮಾಡಿ, ಚೆನ್ನಾಗಿ ಬರುತ್ತೆ. ಮತ್ತು ಸೊಪ್ಪಿನ ಬೀಜ ಹಾಕಿರ್ತೀವಲ್ಲ, ಸೊಪ್ಪಿನ ಬೀಜಕ್ಕೂ ಕೂಡ ಹಂಗೆ ಮಾಡ್ಕೋಬೇಕಾಗುತ್ತೆ. ಆ ಸೊಪ್ಪಿನ ಬೀಜ ಎಲ್ಲ ಚೆನ್ನಾಗಿ ಬರೋವರೆಗೂ. ಸ್ವಲ್ಪ ದೊಡ್ಡದಾದ್ಮೇಲೆ ನೀವೇನಾದರೂ ಪೈಪಿಂದ ಹಾಕಿದ್ರೂ ಏನು ತೊಂದರೆ ಇಲ್ಲ. ಬೀಜ ಹಾಕಿದಾಗ ಸಣ್ಣ ಸಣ್ಣ ಸಸಿ ಇದ್ದಾಗ ಈ ಥರನೇ ಹಾಕಬೇಕಾಗುತ್ತೆ ನೀವು. ಪೈಪಿಂದ ಅಥವಾ ಮಗ್ಗಿಂದ ಎಲ್ಲ ಹಾಕಬಾರ್ದು. ಸೊ ಈ ಥರ ಎಲ್ಲದಕ್ಕೂ ಹಾಕಬೇಕು. ಮತ್ತು ಇವತ್ತು ಇನ್ನೊಂದು ಕೆಲಸ ಏನು ಮಾಡ್ತೀನಿ ಅಂದರೆ, ನಿಮ್ಗೆ ಹೇಳಿದ್ನಲ್ಲ ಅಕ್ಕಿ ತೊಳೆದಿದ್ದು ಅದೆಲ್ಲ ನೀರಿತ್ತಲ್ಲ, ಅದೊಂದು ನಾನು ಗಿಡಕ್ಕೆಲ್ಲ ಹಾಕ್ತೀನಿ. ಇವತ್ತು ಮಾಡೋ ಕೆಲಸ ಇದು. ನಾನು ದಿನ ಬಿಟ್ಟು ದಿನ ಏನೋ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತೀನಿ. ಇವತ್ತು ಕೊಡೋ ಲಿಕ್ವಿಡ್ ಫರ್ಟಿಲೈಸರ್ ಏನಂದರೆ ಇದಕ್ಕೆ ಕರ್ಬೂಜ, ಬಾಳೆಹಣ್ಣು ಸಿಪ್ಪೆ ಅದೆಲ್ಲ ಇಟ್ಟು ಸ್ವಲ್ಪ ಬೆಲ್ಲನೂ ಹಾಕಿಟ್ಟಿದ್ದೀನಿ. ಇವಾಗ ಇದು ನೀರಿನ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಗಿಡಗಳಿಗೂ ಕೊಡ್ತೀನಿ. ಅಂಟಲ್ಲಿ ಏನಕ್ಕೆ ಇಟ್ಟಿದ್ದೀನಿ ಅಂದರೆ, ಇದು ನಾರ್ಮಲ್ ಪಾಟಿಂಗ್ ಮಿಕ್ಸ್ ಅಲ್ಲ, ಇದು ಕಂಪೋಸ್ಟ್ ಬ್ಯಾಗ್ ಅಂದರೆ ಬೇಡದೇ ಇರೋ ಎಲೆ ಅದೆಲ್ಲ ಇರುತ್ತಲ್ವ, ಅದರಲ್ಲಿ ಕೆಳಗಡೆ ಮಣ್ಣು ಹಾಕಿಬಿಟ್ಟು ಮೇಲ್ಗಡೆ ಮಣ್ಣು ಹಾಕಿ ನಾನು ಸೊಪ್ಪಿನ ಬೀಜ ಹಾಕಿರೋದು. ನಾನು ಸೊಪ್ಪಿನ ಬೀಜಕ್ಕೆ ಸ್ವಲ್ಪ ಮಾತ್ರ ನೀರು ಹಾಕ್ತೀನಲ್ವಾ, ಕೆಳಗಡೆ ಎಲ್ಲ ಎರೆಹುಳ ಇರ್ಬೋದು, ಏನಾದರೂ ಇರ್ಬೋದಲ್ವಾ. ಸೊ ಅದಕ್ಕೆಲ್ಲ ಇಲ್ಲ ಅಂದರೆ ಅದು ಡ್ರೈ ಆಗೇ ಇರುತ್ತೆ, ಒಳಗಡೆ ಇರೋದೆಲ್ಲ ವೆಟ್ ಆಗೋದಿಲ್ಲ, ಅದು ಡಿಕಂಪೋಸ್ ಆಗಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ಅದು ಅಲ್ಲದೆ ನೀರು ಎಲ್ಲ ಕಡೆಗೆ ಹೋಗಲಿ ಅಂತ ಹೇಳ್ಬಿಟ್ಟು ನಮ್ಮ ಪೈಪಿಂದ ಇದು ಬಾಟ್ಲು ಒಳಗಡೆವರೆಗೂ ಇಟ್ಟಿರ್ತೀನಿ, ಕೆಳಗಡೆವರೆಗೂ ಇರುತ್ತೆ ಇದು ಬಾಟ್ಲು. ಈ ಬಾಟ್ಲಲ್ಲಿ ನೀರು ಹಾಕ್ಬಿಡ್ತೀನಿ, ಫುಲ್ಲು ನೀರು ಹಾಕ್ತೀನಿ. ಅದು ಫುಲ್ಲು ಸ್ಪ್ರೆಡ್ ಆಗುತ್ತೆ, ಅದು ಚೆನ್ನಾಗಿರುತ್ತೆ. ಎಲ್ಲ ಸಸಿಗಳು ಕೆಳಗಡೆಯಿಂದನೂ ನೀರು ಬರುತ್ತೆ, ಎಲ್ಲನೂ ಚೆನ್ನಾಗಿರುತ್ತೆ. ಇದೆಯಾ ನೋಡಿ, ನಾನು ಹಳೇದು ಎಲೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದೆ, ಕರಿಬೇವಿಂದು ಚಿಕ್ಕ ಗಿಡ, ಆದರೂ ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ. ನೀವು ಅಷ್ಟೇ ಈ ಥರ ಹಳೇದೇನಾದರೂ ಗಿಡಗಳಿದ್ರೆ, ಮಲ್ಲಿಗೆ ಗಿಡ, ಕರಿಬೇವಿಂದು ಅದೆಲ್ಲ ತೆಗೆದುಬಿಡಿ, ಚೆನ್ನಾಗಿ ಚಿಗುರು ಬರುತ್ತೆ. ಇವು ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ, ತುಂಬ ಚಿಕ್ಕ ಗಿಡ ಇದು ನೋಡಿ. ಇದರಲ್ಲಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಒಂದು ಲಾಸ್ಟ್ ಒಂದು 10 ಡೇಸೋ 15 ಡೇಸ್ ಏನೋ ಆಯ್ತು ಅಷ್ಟೇ, ನಾನೆಲ್ಲ ತೆಗೆದುಬಿಟ್ಟು ಹಳೆ ಎಲೆ ಎಲ್ಲ ಇವಾಗ ಚೆನ್ನಾಗಿ ಚಿಗುರು ಬಂದಿದೆ. ಸೊ ನೀವು ಇದೇ ಥರನೇ ಮಾಡಿ. ಓಕೆ ಫ್ರೆಂಡ್ಸ್, ನೀವು ಇದೇ ಥರನೇ ಫಾಲೋ ಮಾಡಿ. ನೀವೇನಾದರೂ ಬೀಜಗಳು ಏನಾದರೂ ಹಾಕ್ಕೋಬೇಕಾದ್ರೆ ಇದು ಕರೆಕ್ಟ್ ಟೈಮು ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆ, ಸಾಯಿಲ್ ತಂದು ಅಥವಾ ನಿಮಗೆ ಏನಾದರೂ ಈ ಥರ ಪಾಟ್ಗಳು ಏನೂ ಸಿಗಲಿಲ್ಲ ಅಂದರೆ ಪ್ಲಾಸ್ಟಿಕ್ ಲೋಟನೋ ಅಥವಾ ಇದು ಪೇಪರ್ ಲೋಟನೋ ಏನಾದರೂ ಸಿಗುತ್ತಲ್ವ, ಅದಕ್ಕೆ ಸಣ್ಣ ಹೋಲ್ ಒಂದು ಮಾಡಿಬಿಟ್ಟು ಅದರಲ್ಲಿ ಕೋಕೋಪೀಟ್ ಏನಾದರೂ ಹಾಕಿಬಿಟ್ಟು ನೀವು ರೆಡಿ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ರೆಡಿ ಮಾಡಿಕೊಂಡು ನೆಕ್ಸ್ಟ್ ಸಮ್ಮರ್ಗೆ ತರಕಾರಿ ಬೆಳೆಯೋಕ್ಕೆ ರೆಡಿ ಆಗಿಬಿಡಿ. ಓಕೆ ಫ್ರೆಂಡ್ಸ್, ಬಾಯ್.